ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನ್ ಪೂರ್ಣಿಮಾ. ಸ್ವಾಮೀಜಿಗೆ ಸ್ಪೀಡ್ ನ್ಯೂಸ್ ಕನ್ನಡ ಓಪನ್ ಚಾಲೆಂಜ್ ಹಾಕ್ತಾ ಇದೆ. ಸ್ವಾಮೀಜಿ, ನಾವು ಕೇಳುವಂತಹ ಇಷ್ಟೂ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಿ. ಯಾಕೆ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತೀರಾ? ಸ್ವಾಮೀಜಿ, ನಿಮ್ಮ ಆರೋಪದಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ. ನೀವೇನು FIR ಕೊಟ್ಟಿದ್ದೀರಾ, ನಮ್ಮ ಮೇಲೆ ಏನು FIR ಮಾಡಿಸಿದ್ದೀರಾ, ಅದಕ್ಕೆ ಕರೆಕ್ಟ್ ಆದಂತಹ ರೀಸನ್ ಕೊಡಿ, ಕರೆಕ್ಟ್ ಆದಂತಹ ಡಾಕ್ಯುಮೆಂಟ್ಸ್ ಕೊಡಿ. ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನ ಯಾಕೆ ಮಾಡ್ತೀರಾ? ನಾವು ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇರುವಂತಹ ಸ್ವಾಮೀಜಿಗೆ ಓಪನ್ ಚಾಲೆಂಜ್ ಅನ್ನ ಹಾಕ್ತೀವಿ. ನಿಮ್ಮ ಆಟಕ್ಕೂ ಪರದಾಟಕ್ಕೂ ಸ್ಪೀಡ್ ನ್ಯೂಸ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನೀವು ಮಾಡ್ತಾ ಇರೋದನ್ನೇ ಈಗ ನೀವು ಅನುಭವಿಸ್ತಾ ಇದ್ದೀರಾ. ಮಾಡಿದ್ದುಣ್ಣೋ ಮಾರಾಯ. ಈ ಮಧ್ಯೆ ಸ್ಪೀಡ್ ನ್ಯೂಸ್ ಕನ್ನಡವನ್ನ ಯಾಕೆ ಹೇಳ್ಕೊಂಡು ಬರ್ತೀರಾ? ನಿಮ್ಮ ಗುಣಗಾನ ಮಾಡಿದ್ವಲ್ಲ ನಾವು. ನೀವೇನೇನೆಲ್ಲ ಕೆಲಸ ಮಾಡಿದ್ದೀರಾ ಎಲ್ಲ ಎಳೆ ಎಳೆಯಾಗಿ ಬಿಚ್ಚಿಟ್ವಲ್ಲ ರಾಜ್ಯದ ಜನರ ಮುಂದೆ. ಅದಕ್ಕ ಸ್ಪೀಡ್ ನ್ಯೂಸ್ ಕನ್ನಡದ MD ಅವರು ಆ ಸ್ಥಳದಲ್ಲಿದ್ದಾರಾ? ಹಂಗಾದ್ರೆ ಸ್ಪೀಡ್ ನ್ಯೂಸ್ ಕನ್ನಡದ ಯಾವುದೇ ಸಿಬ್ಬಂದಿ ಅವತ್ತು ಅಲ್ಲಿದ್ರಾ? ಫೆಬ್ರವರಿ 11ನೇ ತಾರೀಕು ನಿಮ್ಮ ಮೇಲೆ ಹಲ್ಲೆಯಾದಾಗ ಯಾವ ಮಾಧ್ಯಮದವರು ಕೂಡ ಇರಲಿಲ್ಲ. ನಾವಷ್ಟೇ ಅಲ್ಲ, ನೀವು ಅವತ್ತೇ ಯಾಕೆ ದೂರು ಕೊಡ್ಲಿಲ್ಲ? ಯಾಕೆ ಅವತ್ತೇ ನೀವು FIR ಮಾಡಿಸ್ಲಿಲ್ಲ? ಫೆಬ್ರವರಿ 11ನೇ ತಾರೀಕು ಅವತ್ತು ಭಕ್ತರ ಮುಂದೆ ಗಲಾಟೆ ಬಗ್ಗೆ ತೇಪೆ ಹಚ್ಚಿ ಹೊಟ್ಟೋದ್ರಿ. ಅವತ್ತು ಯಾಕೆ FIR ಕೊಡ್ಲಿಲ್ಲ? 2 ತಿಂಗಳು ಬೇಕಾ? ಈಗ ವಿಡಿಯೋ ಎಲ್ಲ ಬಯಲಾಗಿ ರಾಜ್ಯದ ಜನ ನಿಮಗೆ ಚೀತು ಅಂತ ಉಗಿದ ಮೇಲೆ ನೀವೀಗ ನಮಗೇನೆ ಬೇರೆ ಬೇರೆ ತರ ಹಬ್ಸೋಕ್ ಹೊರಟಿದ್ದೀರಾ. ಅವತ್ತು ಫೆಬ್ರವರಿ 11ನೇ ತಾರೀಕು ಆ ಘಟನೆಯಾದಾಗ ನಾವಿದ್ವಾ? ಸ್ಪೀಡ್ ನ್ಯೂಸ್ MD ಅವರಿದ್ರಾ? ಅಥವಾ ಸ್ಪೀಡ್ ನ್ಯೂಸ್ನ ಯಾವುದಾದ್ರೂ ಸಿಬ್ಬಂದಿ ಇದ್ರಾ? ಅಥವಾ ಬೇರೆ ಯಾವುದಾದ್ರೂ ಮಾಧ್ಯಮದವರಿದ್ರಾ? ನೀವು ಮಾಡ್ತಿರೋದನ್ನೇ ಈಗ ನೀವು ಅನುಭವಿಸ್ತಾ ಇದ್ದೀರಾ. ನೆನ್ಪಿಟ್ಕೊಳ್ಳಿ. ನಾವು ಕೇಳೋ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡ್ರಿ. ನೀವು ಕೇಳೋ ಒಂದಷ್ಟು ಪ್ರಶ್ನೆಗೆ ಉತ್ತರ ಕೊಡಿ. ನೀವಿಲ್ಲಿ ಬಚಾವಾಗೋದಕ್ಕೆ ಯಾರ್ಯಾರನ್ನೋ ಸಿಕ್ಸಾಕೋದಲ್ಲ. ಫೆಬ್ರವರಿ 11ನೇ ತಾರೀಕು ಆ ವಿಡಿಯೋವನ್ನ ಇಡೀ ರಾಜ್ಯದ ಜನ ನೋಡಿದ್ದಾರೆ. ನಿಮ್ಮ ಫಾರ್ಚುನರ್ ಕಾರನ್ನ ಅಡ್ಡ ಹಾಕಿದ್ದು, ನೀವು ವಿಂಡೋ ಓಪನ್ನೇ ಮಾಡಲಿಲ್ಲ, ಆ ಮಗನೇ ಈ ಮಗನೇ ಅಂತ ನಿಮಗೆ ಬೈದಿದ್ದು, ಏನ್ ಮಾಡಿದ್ರು ಕೂಡ ನೀವು ಬೆವರ್ಕೊಂಡೇ ಕೂತ್ಕೊಂಡ್ರಿ. ಕಾರ್ ಒಳಗಡೆ AC ಹಾಕೊಂಡು ನೀವು ಬೆವತ್ರಿ. ಅಲ್ಲಿಗೆ ಯಾರು ಕಳ್ರು? ನಾವಾ? ಸ್ವಾಮೀಜಿ ನೀವ? ಇದೆಲ್ಲದರ ಮಧ್ಯೆ ನೀವೇನೂ ತಪ್ಪೇ ಮಾಡಿಲ್ಲ ಅಂದ್ರೆ ನೀವು ಯಾಕಪ್ಪ ಸ್ಟೇ ತಗೊಂಬಂದ್ರಿ? ತಪ್ಪು ಮಾಡಿಲ್ಲ ಅಲ್ವಾ? ನಾವು ಇವತ್ತು ಬಹಿರಂಗವಾಗಿ ರಾಜ್ಯದ ಜನರ ಮುಂದೆ ಮಾತಾಡ್ತಾ ಇದ್ದೀವಿ. 6 ಕೋಟಿ ಕನ್ನಡಿಗರ ಮುಂದೆ ನಾವು ಬಹಿರಂಗವಾಗಿ ಮಾತಾಡ್ತಾ ಇದ್ದೀವಿ, ಆನೇರ್ ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಇಲ್ಲಿ ಯಾವುದೇ ರೀತಿಯ ತಪ್ಪನ್ನ ಮಾಡಿಲ್ಲ. ನಾವು ತಪ್ಪು ಮಾಡಿದ್ರೆ ಇವತ್ತು ಈ ರೀತಿಯ ಬ್ರೇಕಿಂಗ್ಗಳನ್ನ ಹಾಕೋ ಯಾವುದೇ ರೀತಿ ಇದು ಕೂಡ ಇರಲಿಲ್ಲ. ನಮ್ಮ ಪಾಡಿಗೆ ನಾವು ಬೇರೆ ಸುದ್ದಿ ಮಾಡ್ಕೊಂಡು ಹೋಗಬಹುದಿತ್ತು. ಇವತ್ತು ನಾವು ನಿಮಗೆ ಇದನ್ನ 6 ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ. ನಮ್ಮ ಚಾನಲ್ ಅನ್ನ ಎಲ್ಲ ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಕೇಬಲ್ಗಳಲ್ಲೂ ಕೂಡ ಬರ್ತಾ ಇದೆ. ಎಲ್ಲರೂ ನೋಡ್ತಾ ಇದ್ದಾರೆ. ನಾವು ನಿಮ್ಮನ್ನ ಪ್ರಶ್ನೆ ಕೇಳ್ತಾ ಇದ್ದೀವಿ. ಸ್ವಾಮೀಜಿ, ನಾವು ಕೇಳ್ತಾ ಇರೋದಿಷ್ಟೇ. ಫೆಬ್ರವರಿ 11ನೇ ತಾರೀಕು ನಿಮ್ಮ ಕಾರ್ ಮೇಲೆ ಅಟ್ಯಾಕ್ ಆಗುತ್ತಲ್ವಾ, ಅದನ್ನ ಇಡೀ ರಾಜ್ಯದ ಜನ ನೋಡಿದ್ದಾರೆ. ಆ ವಿಡಿಯೋ ನಾನು ಇವಾಗ ಪ್ಲೇ ಮಾಡಲ್ಲ. ಯಾಕೆ ಮಾಡಲ್ಲ? ನೀವೆಷ್ಟೇ ತಂದಿದ್ದೀರಾ. ನೀವು ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಯಾಕ್ರಿ ಸ್ಟೇ ತಗೊಂಬಂದ್ರಿ? ಯಾಕೆ ನೀವು ಸ್ಟೇ ತಗೊಂಬಂದ್ರಿ? ನೋಡಿ, ನಾವು ತಪ್ಪು ಮಾಡಿಲ್ಲ, ನಾವು ಕರೆಕ್ಟ್ ಆಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ ನಿಮ್ಮನ್ನ. ಫೆಬ್ರವರಿ 11ನೇ ತಾರೀಕು ನಾವಿದ್ವಾ? ನಿಮ್ಮ ಬಿಳಿ ಬಣ್ಣದ ಫಾರ್ಚುನರ್ ಕಾರಿಗೆ ಅಡ್ಡ ಹಾಕ್ತಾರೆ. ಆ ವಿಡಿಯೋದಲ್ಲಿ ಓರ್ವ ಮಹಿಳೆ ಇರ್ತಾರೆ, 3-4 ಜನ ಇರ್ತಾರೆ, ಕಲ್ ತಗೊಳ್ತಾರೆ ಕಾರಿಗೆ ಹೊಡಿಯಕ್ಕೆ, ಕಾರಿನ ಗ್ಲಾಸ್ಗೆ ಗುದ್ದುತ್ತಾರೆ, ಆ ಮಗನೇ ಈ ಮಗನೇ ಅಂತ ಬೈತಾರೆ. ಆಗ ಸ್ಪೀಡ್ ನ್ಯೂಸ್ ಕನ್ನಡದ MD ಆಗ್ಲಿ ಬೇರೆ ಸಿಬ್ಬಂದಿ ಆಗ್ಲಿ ಯಾರಾದ್ರೂ ಇದ್ವಾ? ಫೆಬ್ರವರಿ 11ನೇ ತಾರೀಕು ಆಗಿರುವಂತಹ ಘಟನೆ ನೀವು ಏಪ್ರಿಲ್ ಅಲ್ಲಿ FIR ಮಾಡಿಸ್ತೀರಾ ಅಂತ ಹೇಳಿದ್ರೆ 2.5 ತಿಂಗಳು ಸ್ವಾಮೀಜಿ ನೀವೇನ್ ಮಾಡ್ತಾ ಇದ್ರಿ? 2.5 ತಿಂಗಳು ಯಾಕೆ ಮಾಡಿದ್ರಿ? ಯಾಕೆ? ನೀವು ನಾಡಿನ ಪ್ರಖ್ಯಾತ ಸ್ವಾಮೀಜಿಗಳು, ನೀವು 2.5 ತಿಂಗಳು ಯಾಕೆ ಸುಮ್ಮನಿದ್ರಿ? ಯಾವಾಗ ಈ ವಿಡಿಯೋ ಎಲ್ಲಾ ಕಡೆನೂ ಹರಿದಾಡುತ್ತೋ
ಆಗ ನಾವು ಯಾವಾಗ ನೊಂದಂಥ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋದಕ್ಕೆ ಹೋರಾಡ್ತೀವೋ ಆಗ ನೀವು ನಮ್ಮ ಮೇಲೇನೆ FIR ಮಾಡಿಸ್ತೀರಾ. ನಾವು ಧೈರ್ಯವಾಗಿ ಮುಂದೆ ಬಂದಿದ್ದೀವಿ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಹೌದು, ಈ ರೀತಿಯ ಹೆಣ್ಣು ಮಕ್ಕಳು ಸಾಕಷ್ಟು ಜನ ಬರ್ತಾರೆ. ನಮಗೆ ಕಷ್ಟ, ನಾವು ಯಾರಿಂದನೋ ಮೋಸ ಹೋಗಿದ್ದೀವಿ, ಯಾರೋ ನಮಗೆ ಕೈ ಕೊಟ್ಬಿಟ್ಟಿದ್ದಾರೆ, ಮೋಸ ಮಾಡಿಬಿಟ್ಟಿದ್ದಾರೆ, ನ್ಯಾಯ ಕೊಡಿಸಿ ಒಂದು ಗೌರವಯುತ ಸ್ಥಾನದಲ್ಲಿ ಮಾಧ್ಯಮವಾಗಿಟ್ಕೊಂಡು ನಾವು ನೊಂದಂಥ ಹೆಣ್ಣುಮಕ್ಕಳು ಯಾರೇ ಬರಲಿ ಅವರಿಗೆ ನ್ಯಾಯ ಕೊಡಿಸುವಂತಹ ಜವಾಬ್ದಾರಿ ನಮ್ಮದು. ಅದೇ ರೀತಿ ಈ ಹೆಣ್ಣುಮಗಳು ಕೂಡ ಅಷ್ಟೇನೆ. ಈ ಹೆಣ್ಣುಮಗಳು ಪಕ್ಕಾ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಕೊಂಡು ಬಂದಾಗಲೇ ನಾವು ಪಕ್ಕಾ ಸುದ್ದಿ ಮಾಡಿದ್ದು. ಸುಮ್ಮನೆ ಯಾರೋ ಇಲ್ಲಿ ಹಾದಿ ಬೀದಿಯವರು ಆರೋಪ ಮಾಡ್ತಾರೆ ಅಂತ ಹೇಳಿ ಯಾವುದೇ ಪ್ರೂಫ್ ಇಲ್ಲದೆ ನಾವು ಯಾವ ಸುದ್ದಿನೂ ಮಾಡಿಲ್ಲ. ಅವತ್ತು ನಿಮ್ಮ ಕಾರನ್ನು ಅಡ್ಡಗಟ್ಟಿದ್ದು ನಿಜ ಅಲ್ವಾ? ಅದಕ್ಕೆ ತಕ್ಕನಾದಂತಹ ವಿಡಿಯೋ ಇದೆ ಅಲ್ವಾ? ಆ ಸ್ವಾಮೀಜಿ ಹಂಗೆ ಮಾಡ್ದ ಹಿಂಗೆ ಮಾಡ್ದ ಅಂತ ಹೇಳಿ ಆ ಮಹಿಳೆ ಚೀರ್ಕೊಂಡಿದ್ದು ನಿಜ ಅಲ್ವಾ? ಅಲ್ಲಿದ್ದಂಥ ಹುಡುಗರು ಹಿಂಗೆ ಮಾಡಿದ್ದಾರೆ ಹಂಗೆ ಮಾಡಿದ್ದಾನೆ ಅಂತ ಹೇಳಿದ್ದು ನಿಜ ಅಲ್ವಾ? ನಿಮ್ಮ ವಿರುದ್ಧ ಏಕವಚನದಲ್ಲಿ ನಿಂದನೆ ಮಾಡಿದ್ದು ನಿಜ ಅಲ್ವಾ? ನಿಮಗೆ ಕಲ್ ತಗೊಂಡು ಹೊಡೆಯಕ್ಕೆ ಬಂದಿದ್ದು ನಿಜ ಅಲ್ವಾ? ಕಾರಿಗೆ ಗುದ್ದಿದ್ದು ನಿಜ ಅಲ್ವಾ? ಇದೊಂದು ಇನ್ಸಿಡೆಂಟು. ಇನ್ನೊಂದು ಇನ್ಸಿಡೆಂಟು ಬಹಳ ಭಯಾನಕವಾಗಿದೆ. ನೀವು ಬೇಲೆ ಆರು ಹೋಗಿದ್ದು ನಿಜ ಅಲ್ವಾ? ಮುಖ ಮೂತಿ ಗಾಯ ಮಾಡ್ಕೊಂಡಿದ್ದು ನಿಜ ಅಲ್ವಾ? ನಿಮ್ಮ ಫೋನು ಶಾಲು ಎಲ್ಲ ಬಿಟ್ಟು ಹೋಗಿದ್ದು ನಿಜ ಅಲ್ವಾ? ಇದಕ್ಕಿಂತ ಸಾಕ್ಷಿ ಬೇಕಾ? ಇದಕ್ಕೆ ಸ್ವಾಮೀಜಿ ಉತ್ತರ ಕೊಡಬೇಕು. ಬನ್ನಿ ಬನ್ನಿ, ಇದು ನೋಡಿ ಪತ್ರ, ನೀವೊಂದು ಪತ್ರ ನೋಡ್ತಾ ಇದ್ದೀರಾ. ಏನದು ಸರ್ ಪತ್ರ? ಅದು ನೋಡಿ, ಆ ಮಹಿಳೆ ಇವತ್ತು ಒಂದು ಹೊಸ ಪತ್ರವನ್ನು ಕೊಟ್ಟಿದ್ದಾರೆ. ಆ ಪತ್ರವನ್ನು ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸ್ಪೀಡ್ ನ್ಯೂಸ್ಗೂ ಈ ವಿಚಾರಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನಾನು ಹೋದೆ, ನನ್ನ ಕಷ್ಟ ಹೇಳ್ಕೊಂಡೆ, ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸನ್ನು ಕೊಟ್ಟೆ, ಅವರು ಸುದ್ದಿ ಮಾಡಿದ್ರು ಅಷ್ಟೇ. ನಾವು ಆ ಸ್ವಾಮೀಜಿಗೆ, ನೀವು ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇದ್ದೀರಾ, ಸ್ವಾಮೀಜಿ ಫೋಟೋನ ಕೂಡ ತೋರಿಸಿದ್ವಿ. ಆ ಸ್ವಾಮೀಜಿಗೆ ನಾವು ಇದೇ ಸ್ವಾಮೀಜಿ ಓಪನ್ ಚಾಲೆಂಜ್ ಮಾಡ್ತೀವಿ. ಯಾಕಂದರೆ ಎಕ್ಸ್ಟ್ರಾ ನಾವೇನು ಹೇಳಂಗಿಲ್ಲ ಸ್ವಾಮಿ, ಸ್ಟೇ ಬೇರೆ ತಂದ್ಬಿಟ್ಟಿದ್ದಾರೆ. ತಪ್ಪು ಮಾಡಿಲ್ಲ ಅಂದರೆ ಯಾರು ಸ್ಟೇ ತರಲ್ಲ, ಅದು ರಾಜ್ಯದ ಜನರಿಗೆ ಗೊತ್ತು. ಅಲ್ಲಿ ಸ್ವಾಮೀಜಿ ವಿರುದ್ಧ ಬರ್ತಾ ಇರುವಂಥ ಒಂದೊಂದು ಕಮೆಂಟ್ಗಳು, ಒಂದೊಂದು ಮುತ್ತುಗಳು, ಅದನ್ನು ನೋಡ್ಬಿಟ್ರೆ ರಾಜ್ಯದ ಜನರಿಗೆ ಗೊತ್ತಾಗುತ್ತೆ ಯಾರು ತಪ್ಪು ಮಾಡಿದ್ದಾರೆ, ಯಾರು ತಪ್ಪು ಮಾಡಿಲ್ಲ. ನಾವು ಯಾವುದೇ ತಪ್ಪು ಮಾಡಿಲ್ಲ, ಸ್ವಾಮೀಜಿಗೆ ಯಾವುದೇ ರೀತಿಯ ಆಮಿಷವನ್ನು ನಾವು ಒಡ್ಡಿಲ್ಲ, ಅಥವಾ ನಮ್ಮ ಕಡೆಯಿಂದ ಸ್ವಾಮೀಜಿಗೆ ಒಂದೇ ಒಂದು ಕರೆ ಹೋಗಿರೋದಾಗ್ಲಿ, ನಮ್ಮ ಸಿಬ್ಬಂದಿ ಅಥವಾ ನಮ್ಮ MD ಸ್ವಾಮೀಜಿ ಹತ್ರ ಮಾತಾಡಿರೋದಾಗ್ಲಿ ಒಂದೇ ಒಂದು ಪ್ರೂಫ್ ಕೊಟ್ಬಿಡ್ಲಿ, ಒಂದೇ ಒಂದು ಪ್ರೂಫು. ಆ ಮಹಿಳೆ ಬರ್ತಾರೆ, ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ ಕೊಡ್ತಾರೆ, ಈ ಸ್ವಾಮೀಜಿಯಿಂದ ನಾನು ಅನ್ಯಾಯಕ್ಕೆ ಒಳಗಾಗಿದ್ದೀನಿ, ನನಗೆ ನ್ಯಾಯ ಬೇಕು. ಆಗಲೂ ಕೂಡ ನಾವು ಅಷ್ಟೇನೆ ಆ ಮಹಿಳೆಯನ್ನು ಕೂರಿಸ್ಕೊಂಡು ಬಹಳ ಕೂಲಂಕುಷವಾಗಿ ಆ ಮಹಿಳೆ ಜೊತೆ ಮಾತಾಡಿ ಕರೆಕ್ಟಾಗಿ ವಿಚಾರ ಕರೆಕ್ಟಾಗಿದೆಯಾ, ಯಾಕಂದರೆ ಯಾರ್ಯಾರನ್ನೋ ನಾವು ತೇಜೋವಧೆ ಮಾಡಬಾರ್ದು, ಪಕ್ಕಾ ಡಾಕ್ಯುಮೆಂಟ್ಸ್ ಇಲ್ದಲೇ ನಾವೇನೂ ಮಾಡಬಾರ್ದು ಅಂತ ಹೇಳಿ ಒಂದು ಇಡೀ ದಿನ ನಾವು ಅದ್ರ ಬಗ್ಗೆ ಎಲ್ಲ ಸರ್ಚ್ ಮಾಡಿ ಸ್ವಾಮೀಜಿ ಬಗ್ಗೆ ಎಲ್ಲ ಕಡೆಯಿಂದನೂ ಕೂಡ ವಿಚಾರಿಸಿ ಪಕ್ಕಾ ಡಾಕ್ಯುಮೆಂಟ್ಸ್ಗಳನ್ನು ತಗೊಂಡು ನಾವು ಸುದ್ದಿ ಮಾಡ್ತೀವಿ. ಆಗ ಏನು ಮಾಡ್ತಾರೆ ಸ್ವಾಮೀಜಿ, ಒಂದು ವಿಡಿಯೋವನ್ನು ನಾವು ಪ್ಲೇ ಮಾಡ್ತೀವಿ, ಒಂದು ಸುಮಾರು 3.5 ನಿಮಿಷದ ವಿಡಿಯೋ. ಆ ವಿಡಿಯೋದಲ್ಲಿ ಸ್ವಾಮೀಜಿ ಕಾರನ್ನು ಅಡ್ಡ ಹಾಕೋತಾರೆ. ಯಾವಾಗ? ಫೆಬ್ರವರಿ 11ನೇ ತಾರೀಕು. ಆ ವಿಡಿಯೋ ಎಲ್ಲ ಆದಾಗ, ಎಲ್ಲ ಆಗಿ ನಾವು ಸುದ್ದಿಯನ್ನು ಹೊಡೆದಂತಹ ಸಂದರ್ಭದಲ್ಲಿ ಸ್ವಾಮೀಜಿ ಸ್ಟೇ ತಗೊಂಬರ್ತಾರೆ. ಯಾಕೆ? ಏನೂ ತಪ್ಪೇ ಮಾಡಿಲ್ಲ ಅಂತ ಹೇಳಿದಾಗ ಸ್ವಾಮೀಜಿ ಸ್ಟೇ ತರೋ ಅಗತ್ಯವಾದರೂ ಏನಿತ್ತು? ನೋಡಿ, ಇವತ್ತು ಆ ಸಂತ್ರಸ್ತ ಮಹಿಳೆ ಮಾನ್ಯ ಅಧ್ಯಕ್ಷರು, ರಾಜ್ಯ ಮಾನವ ಹಕ್ಕುಗಳ ಆಯೋಗ ಇವರಿಗೆ ಮತ್ತೊಂದು ಪತ್ರ ಬರೆದಿದ್ದಾರೆ, ಮತ್ತೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಆ ಸ್ವಾಮೀಜಿಯವರು ತಮ್ಮ ರಾಜಕೀಯ ಮತ್ತು ಸಮಾಜಘಾತಕ ಶಕ್ತಿಯನ್ನು ಬಳಸಿಕೊಂಡು ನಾನು ನೀಡಿರುವ ದೂರನ್ನು ಹಿಂಪಡೆಯುವಂತೆ ಮಾನಸಿಕವಾಗಿ ನನ್ನ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದು, ನಾನು ಸ್ವಾಮೀಜಿಯವರ ಹೇಳಿಕೆ ನೀಡಲು ಇಷ್ಟು ದಿನಗಳ ಕಾಲಾವಕಾಶಕ್ಕೆ ಮನವಿ, 1 ವಾರಗಳ ಮಟ್ಟಿಗೆ ನನಗೆ ಕಾಲಾವಕಾಶವನ್ನು ನೀಡಬೇಕು. ಈಗಲೂ ಕೂಡ ಸ್ವಾಮೀಜಿ ಆ ಮಹಿಳೆಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇರೋದು ಸ್ವಾಮೀಜಿ.
ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಯಾಕೆ ಆ ಮಹಿಳೆಗೆ ಮಾನಸಿಕವಾಗಿ ಹಿಂಸೆ ಮಾಡಬೇಕು? ಸ್ಟೇ ಯಾಕೆ ತರಬೇಕು? ಇವತ್ತು ಸ್ಪೀಡ್ ನ್ಯೂಸ್ ಕನ್ನಡ ಓಪನ್ ಆಗಿ ಆ ಸ್ವಾಮೀಜಿಯನ್ನ ಕರೀತಾ ಇದ್ದೀವಿ, ಇಲ್ಲೇ ಬಂದು ಕೂತ್ಕೊಂಡು ಮಾತಾಡ್ಲಿ. ಆ ಮಹಿಳೆ ತನಗಾದಂಥ ಅನ್ಯಾಯವನ್ನ ಹೇಳಿಕೊಂಡು ಆ ಮಹಿಳೆ ಬರ್ತಾರೆ. ಆ ಮಹಿಳೆಗೆ ನ್ಯಾಯ ಕೊಡಿಸೋ ಕೆಲಸ ನಾವು ಮಾಡ್ತೀವಿ. ಹೌದು, ಸ್ವಾಮೀಜಿಯ ವಿರುದ್ಧ ಏನಾದರೂ ಆ ಮಹಿಳೆ ಷಡ್ಯಂತ್ರ ಮಾಡಿದ್ರೆ ಇದೇ ಸ್ವಾಮೀಜಿ, ನೀವೀಗೇನು ನೋಡ್ತಾ ಇದ್ದೀರಾ, ಇದೇ ಸ್ವಾಮೀಜಿ ಇದೇ ನಮ್ಮ ಸ್ಪೀಡ್ ನ್ಯೂಸ್ ಕಚೇರಿಗೆ ಬರಲಿ, ಓಪನ್ ಆಗಿ ನಾವೇ ಕೂರಿಸಿ ಆ ಸ್ವಾಮೀಜಿಯ ಇಂಟರ್ವ್ಯೂ ಮಾಡ್ತೀವಿ. ಹೌದಾ ಸ್ವಾಮೀಜಿ, ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದಾರಾ? ಹೌದಾ, ನಿಮಗೆ ಈ ರೀತಿ ಅನ್ಯಾಯ ಆಗಿದ್ಯಾ? ನೀವೇನೇನೋ ಹೇಳಿದ್ರಲ್ಲ, ಅಷ್ಟು ಕೋಟಿಗೆ ಬೇಡಿಕೆ ಇಟ್ಟಿದ್ದಾರೆ, ಇಷ್ಟು ಕೋಟಿಗೆ ಬೇಡಿಕೆ ಇಟ್ಟಿದ್ದಾರೆ ಆ ಮಹಿಳೆ ಅಂತ ಹೇಳಿ, ಹೌದಾ? ಅದಕ್ಕೆ ಸಮರ್ಪಕವಾದಂತಹ ದಾಖಲೆಗಳನ್ನು ನೀವು ಕೊಡಿ. ಆ ಮಹಿಳೆ ಸ್ವಾಮೀಜಿ ಆ ರೀತಿಯೆಲ್ಲ ಮಾಡಿರೋದಕ್ಕೆ ನಮಗೆ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಆ ದಾಖಲೆಗಳು ನಮ್ಮ ಹತ್ರ ಬೇಕಾದಷ್ಟಿದೆ. ಆದರೆ ರಾಜ್ಯದ ಜನರೇ ಗಮನದಲ್ಲಿಟ್ಕೊಳ್ಳಿ, ಸ್ಟೇ ಇರೋದ್ರಿಂದ ನಾವು ಯಾವುದನ್ನು ಕೂಡ ಪ್ರಸಾರ ಮಾಡೋದಕ್ಕಾಗ್ತಾ ಇಲ್ಲ. ಸ್ಟೇ ಒಂದಿಲ್ಲ ಅಂದಿದ್ರೆ ಆ ಡಾಕ್ಯುಮೆಂಟ್ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಇದೇ ಸ್ವಾಮೀಜಿಗೆ ನಾವು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀವಿ. ಹೌದು, ನೀವು ಏನಾದರೂ ಅನ್ಯಾಯಕ್ಕೊಳಗಾಗಿದ್ರೆ, ನಿಮ್ಮ ಮೇಲೂ ದಬ್ಬಾಳಿಕೆಯಾಗಿದ್ರೆ, ನಿಮ್ಮ ಮೇಲೂ ದೌರ್ಜನ್ಯ ಆಗಿದ್ರೆ, ನಿಮ್ಮ ಮೇಲೂ ಇಲ್ಲದ ಸಲ್ಲದ ಆರೋಪವನ್ನ ಆ ಮಹಿಳೆ ಟೀಮ್ ಮಾಡ್ತಾ ಇದ್ರೆ, ನಿಮಗೇನಾದರೂ ಎಷ್ಟೆಷ್ಟೋ ಕೋಟಿ ಆಮಿಷಗಳನ್ನು ಒಡ್ಡಿದ್ರೆ, ನೀವು ಆರಾಮಾಗಿ 24 ಗಂಟೆಯಲ್ಲಿ ಬೆಳಗ್ಗೆಯಿಂದ ರಾತ್ರಿ ಯಾವ ಕ್ಷಣದಲ್ಲಾದರೂ ನೀವು ನಮ್ಮ ಆಫೀಸಿಗೆ ಬರಬಹುದು. ನಾವು ಕೂತ್ಕೊಂಡು ನಿಮ್ಗಾಗಿರುವಂತಹ ಅನ್ಯಾಯ ಹೌದಾ ಸರಿ ಮಾಡೋಣ. ಇದು ನಾವು ಮಾಡ್ತಾ ಇರುವಂತಹ ಓಪನ್ ಚಾಲೆಂಜ್. ನೀವು ಮಾಡ್ತೀರಾ? ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದೀರಾ, ಅದನ್ನು ನೀವು ಪ್ರೂವ್ ಮಾಡ್ತೀರಾ? ಸ್ವಾಮೀಜಿ ನೋಡಿ, ನಾವು ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ನಿಮಗೆ ಕೇಳಿದ್ವಿ, ನೀವು ಅದಕ್ಕೆ ಉತ್ತರ ಕೊಡ್ತೀರಾ? ನೋಡಿ, ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ, ಅಲ್ಲಿ ಬರ್ತಾ ಇರುವಂತಹ ಕಮೆಂಟ್ಗಳನ್ನು ನೋಡಬೇಕು, ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ. ನಾವು ನಿಮಗೆ ಕೇಳಿದ್ವಿ, ಫೆಬ್ರವರಿ 11ನೇ ತಾರೀಕು ನಿಮ್ಮ ಮೇಲೆ ಹಲ್ಲೆಯಾಗುತ್ತೆ, ಯಾಕೆ ಅವತ್ತೇ ನೀವು ದೂರು ಕೊಡಲಿಲ್ಲ? ಒಬ್ಬ ಸಮಾಜದ ಪ್ರಮುಖವಾದಂತಹ ವ್ಯಕ್ತಿ ನೀವು, ನಿಮ್ಮ ಮೇಲೆ 4-5 ಜನ ಅಟ್ಯಾಕ್ ಮಾಡ್ತಾರೆ, ನೀವು 2.5 ತಿಂಗಳು ಬಿಟ್ಟು ಈ ಮಹಿಳೆ ಬಂದು ತನ್ನ ಅಳಲನ್ನ ಹೇಳ್ಕೊಂಡಾಗ, ಈ ಮಹಿಳೆ ಏನೋ ದೂರು ಕೊಡೋಕೆ ಬಂದಂತಹ ಸಂದರ್ಭದಲ್ಲಿ ನೀವು ಹೋಗಿ FIR ಮಾಡಿಸ್ತೀರಾ ಅಂತ ಹೇಳಿದಾಗ 2.5 ತಿಂಗಳು ನೀವೇನು ಮಾಡ್ತಾ ಇದ್ರಿ? ನಿಮಗೆ ಕರೆಕ್ಟಾಗಿ ಸಜೆಷನ್ ಕೊಡೋ ಲಾಯರ್ಗಳು ಸಿಗ್ಲಿಲ್ವಾ? ಹಾಗಾದ್ರೆ ಯಾರೂ ಇರಲಿಲ್ವಾ? ನಮ್ಮಲ್ಲಿ ಸುದ್ದಿ ಪ್ರಸಾರವಾದ ನಂತರ, ಆ ವಿಡಿಯೋ ಪ್ಲೇ ಆದ ನಂತರ ನೀವು ಸ್ಟೇ ಆರ್ಡರ್ ತರ್ತೀರಾ, ನೀವು FIR ಮಾಡಿಸ್ತೀರಾ ಅಂತ ಹೇಳಿದಾಗ ಇಲ್ಲಿ ತಪ್ಪು ಯಾರದ್ದು? ರಾಜ್ಯದ ಜನ ಉತ್ತರ ಕೊಡಬೇಕಾಗತ್ತೆ.